ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನೀವೇನು ನೋಡ್ತಿದ್ದೀರಾ? ಇದು ನಮ್ಮೂರು, ನಮ್ಮ ಚಳ್ಳಕೆರೆ ರೈಲ್ವೆ ನಿಲ್ದಾಣ. ತುಂಬ ಹಳೆಯ ಬಿಲ್ಡಿಂಗು. ಬನ್ನಿ ಒಳಗಡೆ ಹೋಗೋಣ. ಒಂದು ಪ್ಲ್ಯಾಟ್ಫಾರಮ್ ವರ್ಕ್ ನಡೀತಿದೆ. ಅದು ಪ್ಲ್ಯಾಟ್ಫಾರಮ್ ವರ್ಕಾ ಇಲ್ಲ ಬೇರೆ ವರ್ಕಾ ಅಂತ ನೋಡೋಣ ಅಂತ ನಾನು ಇವತ್ತು ಒಂದು ವೀಡಿಯೋ ಮಾಡ್ಕೊಂಬರೋಣ ಅಂತ ಬಂದಿದ್ದೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಎಷ್ಟಾಗುತ್ತಂತ ಮಾಮೂಲಿ ಆರ್ಡಿನರಿ ಫೇರ್ ಇದೆ. ಇದು ಟಿಕೆಟ್ ಕೌಂಟ್ರು. ರಿಸರ್ವೇಷನ್ ಕೌಂಟ್ರ್ ಇತ್ತು, ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನಲ್ಲಿ. ಯಾವುದೋ ಒಂದು ಗೂಡ್ಸ್ ಟ್ರೈನ್ ಬಂತು, ಆ ಕಡೆ ಲೈನಲ್ಲಿ ಗೂಡ್ಸ್ ಟ್ರೈನ್ ಇದೆ. ಫ್ರೆಂಡ್ಸ್, ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನಲ್ಲಿ ಯಾವ್ಯಾವ ಟ್ರೈನ್ಸ್ ನಿಲ್ಲಿಸ್ತವೆ ಅಂತ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ. ಹಾಗೆ ಅದ್ರ ಜೊತೆಗೆ ಯಾವ್ಯಾವ ಟ್ರೈನ್ಸ್ ನಿಲ್ಲಿಸಲ್ಲ, ಹಾಗೆ ಸ್ಪೆಷಲ್ ಟ್ರೈನ್ಸು, ನಮ್ಮ ಬೇಡಿಕೆಯನ್ನು, ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ ಬೇಡಿಕೆ ಏನು ಅಂತ ಈ ಚಿಕ್ಕ ವಿಡಿಯೋದಲ್ಲಿ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ. ಫಸ್ಟ್ ಟ್ರೈನ್ ಬಂದುಬಿಟ್ಟು 16546 ಸಿಂಧನೂರಿಂದ ಯಶವಂತಪುರಕ್ಕೆ ಹೋಗೋ ಟ್ರೈನು. ಮಧ್ಯರಾತ್ರಿ 12 ಗಂಟೆ 45 ನಿಮಿಷಕ್ಕೆ ಬರುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು 16545 ಯಶವಂತಪುರದಿಂದ ಸಿಂಧನೂರಿಗೆ ಹೋಗೋ ಟ್ರೈನು. 2 ಗಂಟೆ 17 ನಿಮಿಷ, ಅಂದರೆ ರಾತ್ರಿ ಬೆಳಗಿನ ಜಾವ 2 ಗಂಟೆ 17 ನಿಮಿಷಕ್ಕೆ ಬರುತ್ತೆ. ಮೂರನೇ ಟ್ರೈನ್ ಬಂದುಬಿಟ್ಟು 57415 ಗುಂತಕಲಿಂದ ಚಿಕ್ಕಜಾಜೂರಿಗೆ ಹೋಗೋ ಟ್ರೈನು. ಬೆಳಿಗ್ಗೆ 11 ಗಂಟೆ 11 ನಿಮಿಷಕ್ಕೆ ಬರುತ್ತೆ. ನಾಲ್ಕನೇ ಟ್ರೈನ್ ಬಂದುಬಿಟ್ಟು 56519 ನಮ್ಮ ಕ್ರಾಂತಿವೀರಿ ಸಂಗೊಳ್ಳ ರಾಯಣ್ಣ ಬೆಂಗಳೂರಿಂದ ಹೊಸಪೇಟೆಗೆ ಹೋಗೋ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. 11 ಗಂಟೆ 24 ನಿಮಿಷಕ್ಕೆ ಬರುತ್ತೆ ಬೆಳಿಗ್ಗೆ ಟೈಮು. ಹಾಗೆ ಐದನೇ ಟ್ರೈನ್ ಬಂದುಬಿಟ್ಟು 57416 ಚಿಕ್ಕಜಾಜೂರಿಂದ ಗುಂತಕಲ್ಗೆ ಹೋಗೋ ಪ್ಯಾಸೆಂಜರ್ ಟ್ರೈನು. ಮಧ್ಯಾಹ್ನ 3 ಗಂಟೆ 24 ನಿಮಿಷಕ್ಕೆ ಬರುತ್ತೆ. ಮತ್ತು ಆರನೇ ಟ್ರೈನು 56520 ಹೊಸಪೇಟೆಯಿಂದ ನಮ್ಮ KSR ಬೆಂಗಳೂರಿಗೆ ಹೋಗೋ ಟ್ರೈನು. ಮಧ್ಯಾಹ್ನ 3 ಗಂಟೆ 43 ನಿಮಿಷಕ್ಕೆ ಬರುತ್ತೆ. ಈ ಟ್ರೈನ್ಸ್ ಏನಿದೆ ಇವು ಡೈಲಿ ಟ್ರೈನ್ಸು. ವೀಕ್ಲಿ ಟ್ರೈನ್ಸು ನಮ್ಮ ಚಳ್ಳಕೆರೆಯಲ್ಲಿ ಸ್ಟಾಪ್ ಕೊಡೋದು ಒಂದೇ ಟ್ರೈನು, ಯಶವಂತಪುರದಿಂದ ಟಾಟಾನಗರಕ್ಕೆ ಹೋಗೋದು. ಪ್ರತಿ ಭಾನುವಾರ ಇರುತ್ತೆ. ಟ್ರೈನ್ ನಂಬರ್ ಬಂದುಬಿಟ್ಟು 18112. 12:30 ಯಶವಂತಪುರ ಬಿಟ್ಟು ಚಳ್ಳಕೆರೆಗೆ 5 ಗಂಟೆ 39 ನಿಮಿಷಕ್ಕೆ ಬರುತ್ತೆ. ಇದೇ ಟ್ರೈನು ಸಿಕಿಂದ್ರಾಬಾದಿಗೆ ಹೋಗುತ್ತೆ, ಮಂತ್ರಾಲಯಕ್ಕೆ ಹೋಗುತ್ತೆ ಚಳ್ಳಕೆರೆಯಿಂದ ಹೋಗೋರಿಗೆ. ಇದೊಂದು ಮಾಹಿತಿ ಇರಲಿ. ಹಾಗೆ ರಿಟರ್ನಲ್ಲಿ ಇದೇ ಟ್ರೈನು ಪ್ರತಿ ಶನಿವಾರ ಬೆಳಿಗ್ಗೆ 6 ಗಂಟೆ 54 ನಿಮಿಷಕ್ಕೆ ಚಳ್ಳಕೆರೆಗೆ ಬರುತ್ತೆ. ಟಾಟಾನಗರದಿಂದ ಯಶವಂತಪುರಕ್ಕೆ ಪ್ರತಿ ಶನಿವಾರ ಇರುತ್ತೆ. ಇನ್ನು ಚಳ್ಳಕೆರೆಯಲ್ಲಿ ಸ್ಟಾಪ್ ಕೊಡ್ದಿರೋಂತಹ ಟ್ರೈನ್ಸು ಈ ರೂಟಲ್ಲಿ ಅಡ್ಡಾಡೋದಂದರೆ ಮೈಸೂರಿಂದ ವಾರಣಾಸಿ, ವಾರಣಾಸಿಯಿಂದ ಮೈಸೂರು ಟ್ರೈನು ಸ್ಟಾಪ್ ಕೊಡೋಲ್ಲ. ಮೈಸೂರಿಂದ ಸಾಯಿನಗರ ಶಿರ್ಡಿಯಿಂದ ಮೈಸೂರು ಟ್ರೈನು, ಅದು ಸ್ಟಾಪ್ ಕೊಡೋಲ್ಲ. ಯಶವಂತಪುರ ಜೈಪುರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಅದು ಸ್ಟಾಪ್ ಕೊಡೋಲ್ಲ ನಮ್ಮ ಚಳ್ಳಕೆರೆಯಲ್ಲಿ. ಈ ಸ್ಟಾಪ್ ಕೊಡದಿರೋ ಟ್ರೈನ್ಸ್ ಏನಿದ್ದಾವೆ ಇವೆಲ್ಲ ಚಿತ್ರದುರ್ಗದಲ್ಲಿ ಕೊಡುತ್ತೆ. ಚಿತ್ರದುರ್ಗ ಬಿಟ್ಟರೆ ರಾಯದುರ್ಗದಲ್ಲಿ ಕೊಡುತ್ತೆ. ಸೊ ನಮ್ಮ ಚಳ್ಳಕೆರೆ ಚಿತ್ರದುರ್ಗ ಡಿಸ್ಟಿಕಲ್ಲಿ ಅತಿ ದೊಡ್ಡ ತಾಲೂಕು ನಮ್ಮ ಚಳ್ಳಕೆರೆ. ಸೈನ್ಸ್ ಸಿಟಿ, ಆಯಿಲ್ ಸಿಟಿ. ನಮ್ಮ ಚಳ್ಳಕೆರೆ ಏನಕ್ಕೆ ಫೇಮಸ್ ಅಂದರೆ ಆಯಿಲ್ ಮಿಲ್ಸಿಗೆ ಫೇಮಸ್ಸು. ಹಾಗೆ ಸೈನ್ಸ್ ಸಿಟಿ ಅಂದರೆ DRDO ಇದೆ, ಬಾರ್ಕ್ ಇದೆ, ಇಸ್ರೋ ಇದೆ, ಏರೋನಾಟಿಕಲ್ ಇದೆ. ಇಂಥ ತಾಲೂಕು ಹೆಡ್ ಕ್ವಾರ್ಟ್ರ್ ರೈಲ್ವೆ ಸ್ಟೇಷನಲ್ಲಿ ಈ ಟ್ರೈನ್ಸ್ಗೆ ಸ್ಟಾಪ್ ಇಲ್ಲ. ಅದು ಬಿಟ್ಟರೆ ಸ್ಪೆಷಲ್ ಟ್ರೈನ್ಸ್ ಬಿಡ್ತಾರೆ ಆವಾಗವಾಗ. ಯಶವಂತಪುರ ಬಿಜಾಪುರ ಆಗಿರ್ಬೋದು, ಮೈಸೂರು ಅಜ್ಮೀರ್ ಆಗಿರ್ಬೋದು, ಮೊನ್ನೆ ಕುಂಭಮೇಳಕ್ಕೆ ಬಿಟ್ಟಿದ್ರು. ಇವು ಯಾವ ಟ್ರೈನು ನಮ್ಮ ಚಳ್ಳಕೆರೆಯಲ್ಲಿ ಸ್ಟಾಪ್ ಕೊಡೋಲ್ಲ. ರೂಟ್ ಡೈವರ್ಟ್ ಆದಾಗ, ಈಗ ಹಂಪಿ ಎಕ್ಸ್ಪ್ರೆಸ್ಸು 11ನೇ ತಾರೀಕಿಂದ ರೂಟ್ ಡೈವರ್ಟ್ ಆಗಿದೆ, ಅದು ನಮ್ಮ ಚಳ್ಳಕೆರೆ ಸ್ಟಾಪ್ ಇಲ್ಲ. ರಾಯದುರ್ಗ ಬಿಟ್ಟರೆ ಸೀದಾ ಚಿತ್ರದುರ್ಗನೇ ಸ್ಟಾಪು. ಸೊ ನಮಗೆ ಈ ಡೈವರ್ಟ್ ಆಗಿರೋ ರೂಟು ಸ್ಪೆಷಲ್ ಟ್ರೈನ್ಸು ಸ್ಟಾಪ್ ಬೇಕಾಗಿಲ್ಲ. ಮೇಯ್ನ್ಲಿ ನಮ್ಮ ಚಳ್ಳಕೆರೆಗೆ ಯಾವ ಟ್ರೈನ್ ಸ್ಟಾಪ್ ಬೇಕು ಅಂದರೆ ಒಂದು ಸಾಯಿನಗರ ಶಿರ್ಡಿ, ಇನ್ನೊಂದು ವಾರಣಾಸಿ ಟ್ರೈನು. ಈ ಟ್ರೈನ್ ಸ್ಟಾಪು ನಮ್ಮ ಚಳ್ಳಕೆರೆಯಲ್ಲಿ ಬೇಕು. ಇದು ಬಿಟ್ಟರೆ ನಮ್ಮ ಬೇಡಿಕೆ ಏನು ಅಂದರೆ ಬಳ್ಳಾರಿಯಿಂದ ಚಿಕ್ಕಜಾಜೂರಿಂದ ಬಳ್ಳಾರಿಗೆ ಇನ್ನೊಂದು ಎಕ್ಸ್ಟ್ರಾ ಪ್ಯಾಸೆಂಜರ್ ಟ್ರೈನ್ ಬೇಕು. ಹಾಗೆ ಬೆಂಗಳೂರಿಗೆ ನೈಟ್ ಹೊತ್ತು ಸಂಜೆ ಟೈಮಲ್ಲಿ ಇಲ್ಲಿ ಬಿಟ್ಟು ನೈಟ್ 9 ಗಂಟೆ 10 ಗಂಟೆ ಹಂಗೆ ಚಳ್ಳಕೆರೆಯಿಂದ ಹೊರಟು ಬೆಳಿಗ್ಗೆ 3 ಗಂಟೆ 4 ಗಂಟೆಗೆ ಬೆಂಗಳೂರಿಗೆ ಹೋಗೋಂಥ ಟ್ರೈನ್ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಚಳ್ಳಕೆರೆ ಈಗ ಕರ್ನಾಟಕ ಸಂಪರ್ಕ ಕ್ರಾಂತಿ ಇದೆ. ವಾರದಲ್ಲಿ 5 ದಿವಸ ವಯಾ ಹುಬ್ಳಿ, ಗದಗು, ಹೊಸಪೇಟೆ, ಬಳ್ಳಾರಿ ಮೇಲೆ ಓಡಿಸ್ತಾರೆ. ಇನ್ನು 2 ದಿವಸ ವಯಾ ಪುಣೆ ಹೋಗುತ್ತೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ವಯಾ ಪುಣೆ ಹೋಗೋದು 2 ದಿವಸ ಹೋಗಲಿ. ಈ 5 ದಿವಸ ಏನಿದೆ ವಯಾ ಗದಗ ಮೇಲೆ ಬರೋದು, ಹುಬ್ಳಿ ಗದಗ ಮೇಲೆ, ಅದರಲ್ಲಿ ಒನ್ ಡೇ ವೀಕ್ಲಿ ಒನ್ಸು ಚಿಕ್ಕಜಾಜೂರಿಂದ ಡೈವರ್ಟ್ ಮಾಡಿಬಿಟ್ಟು ಚಿತ್ರದುರ್ಗ, ಚಳ್ಳಕೆರೆ, ರಾಯದುರ್ಗ, ಬಳ್ಳಾರಿ ಹಿಂಗೆ ಓಡಿಸ್ಬಿಟ್ರೆ ಇಲ್ಲಿರೋವ್ರಿಗೂ ಹೋಗೋಕ್ಕೆ ತುಂಬ ಹೆಲ್ಪ್ಫುಲ್ ಯೂಸ್ ಆಗುತ್ತೆ. ನಮ್ಮ SWR ಝೋನ್ ಅವರಾಗಿರ್ಬೋದು, ಮೈಸೂರು ಡಿವಿಷನ್ ಅವರಾಗಿರ್ಬೋದು,
ದಯವಿಟ್ಟು ನಮ್ಮ ಬೇಡಿಕೆ ಈಡೇರಿಸಿ. ಹಾಗೆ ನಮ್ಮ ಚಳ್ಳಕೆರೆ ತಾಲೂಕು ರೈಲ್ವೆ ಸ್ಟೇಷನ್ ಏನಿದೆ, ಇದು ನಮ್ಮ ಸಿಟಿ ರೈಲ್ವೆ ಸ್ಟೇಷನ್ ಚಳ್ಳಕೆರೆದು, ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಿ ಪ್ಲ್ಯಾಟ್ಫಾರ್ಮು ಬರೀ 9 ಕೋಚಸ್ ನಿಲ್ಲೋ ಥರ ಮಾತ್ರ ಇದೆ. ನಿಮಗೆ ಟಾಟಾ ನಗರಲ್ಲಿ ಇಲ್ಲಿ ಸ್ಟಾಪ್ ಇರೋದ್ರಿಂದ ಸ್ಟಾರ್ಟಿಂಗ್ ಯಶವಂತಪುರದಿಂದ ಬರಬೇಕಾದ್ರೆ ಸ್ಲೀಪರು ಜನರಲ್ ಕೋಚಸ್ ಮಾತ್ರ ಪ್ಲ್ಯಾಟ್ಫಾರಮಲ್ಲಿರ್ತವೆ. ಇನ್ನು 3rd AC 2nd AC ಎಲ್ಲ ಪ್ಲ್ಯಾಟ್ಫಾರಮಿಂದ ಹೊರಗಡೆ ಹೋಗ್ಬೇಕು. ಈ ಕಡೆಯಿಂದ ಬರಬೇಕಾದ್ರೆ ಸೇಮ್ ಅದೇ ಥರನೇ 3rd AC ಅವೆಲ್ಲ ಮುಂದಕ್ಕೆ ಹೋಗ್ಬಿಡ್ತವೆ, ಬೋರ್ಡಿಂದ ಮುಂದಕ್ಕೆ. ಸೊ ಈ ಥರ ನಮ್ಮ ಪ್ಲ್ಯಾಟ್ಫಾರ್ಮ್ ಎಕ್ಸ್ಟೆಂಡ್ ಮಾಡಬೇಕು. ಹಾಗೆ ಬೇಸಿಕ್ ಫೆಸಿಲಿಟೀಸ್ ಮಾಡಿಕೊಡ್ಬೇಕು ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ಗೆ. ಇದು ನಮ್ಮದೊಂದು ಸಣ್ಣ ಪ್ರಯತ್ನ. ದಯವಿಟ್ಟು ನಮ್ಮ SWR ಝೋನು ಮೈಸೂರು ಡಿವಿಷನ್ ಅವರು ಒಂದು ಸ್ವಲ್ಪ ನಮ್ಮ ಚಳ್ಳಕೆರೆ ತಾಲೂಕು ರೈಲ್ವೆ ಸ್ಟೇಷನ್ನ ಅಭಿವೃದ್ಧಿ ಮಾಡಿ, ಹಾಗೆ ಅಪ್ಗ್ರೇಡ್ ಮಾಡಿ. ಚಿಕ್ಕ ನಾನು ಮೊನ್ನೆ ರೀಸೆಂಟಾಗಿ ಕೆಲವೊಂದು ವೀಡಿಯೋಸ್ ಮಾಡಿದ್ದೆ. ರಾಯದುರ್ಗ ತುಮಕೂರು ಲೈನಲ್ಲಿ ಆಗಿರ್ಬೋದು, ದೊಡ್ಡಳ್ಳಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಒಂದು ಹೈಟೆಕ್ ಫೀಲ್ ಕೊಡುತ್ತೆ ಆ ರೈಲ್ವೆ ಸ್ಟೇಷನ್ನು. ಹಾಗೆ ದಾವಣಗೆರೆಯಿಂದ ದುರ್ಗಕ್ಕೆ ಬರೋ ದಾರಿಯಲ್ಲಿ ಹೆಬ್ಬಾಳು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಹಾಗೆ ಆನಗೋಡು ರೈಲ್ವೆ ಸ್ಟೇಷನು ತುಂಬ ಚೆನ್ನಾಗಿ, ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಆ ರೈಲ್ವೆ ಸ್ಟೇಷನ್ಗಳಲ್ಲಿ. ಸೊ ಆದ ಕಾರಣ ದಯವಿಟ್ಟು ಇದು ತಾಲೂಕು ಹೆಡ್ ಕ್ವಾರ್ಟ್ರು. ಇಲ್ಲಿ ಅತಿ ಹೆಚ್ಚಾಗಿ ಟ್ರೈನ್ಸು ಮೈನ್ಲಿ ನಮಗೆ ಬೇಕಾಗಿರೋದು ವಾರಣಾಸಿ ಟ್ರೈನು, ಸಾಯಿನಗರ ಶಿರಡಿ ಟ್ರೈನ್ನ ಇಲ್ಲಿ ಸ್ಟಾಪ್ ಕೊಡಿಸಿ. ಹಾಗೆ ಸ್ಪೆಷಲ್ ಏನು ಬಿಟ್ಟಿದ್ದಾರೆ ಈಗ ಮೈಸೂರು ಅಜ್ಮೀರು ಅವ್ಯಾವ ಸ್ಟಾಪ್ ಇಲ್ಲ ನಮ್ಮದ್ರಲ್ಲಿ. ಮೈಸೂರು ಅಜ್ಮೀರ್ ಆಗಿರ್ಬೋದು, ಮೈಸೂರು ಕುಂಭಮೇಳಕ್ಕೆ ಬಿಟ್ಟಿದ್ದಾಗಿರ್ಬೋದು, ಈಗ 30ನೇ ತಾರೀಕು ಯಶವಂತಪುರದಿಂದ ಬಿಜಾಪುರಕ್ಕೆ ಹೋಗೋ ಟ್ರೈನ್, ಸ್ಪೆಷಲ್ ಟ್ರೈನ್ ಆಗಿರ್ಬೋದು, ಇವ್ಯಾವ ಚಳ್ಳಕೆರೆ ಸ್ಟಾಪ್ ಇಲ್ಲ. ಹಾಗೆ ಈ ಗುಂತಕಲ್ಲು ಚಿಕ್ಕಜಾಜೂರು ರಿವರ್ಸ್ ಆಗಿ ಇನ್ನೊಂದು ಪ್ಯಾಸೆಂಜರ್ ಓಡಿಸಿದ್ರು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೆಂಗಳೂರಿಗೆ ನೈಟ್ ಹೊತ್ತು ಒಂದು ಟ್ರೈನ್ ಓಡಿಸಿ. ಇಷ್ಟು ಹೇಳಿಬಿಟ್ಟು ಬನ್ನಿ ನಾವು ಹೋಗೋಣ. ಆ ಕಡೆ ಏನು ಪ್ಲ್ಯಾಟ್ಫಾರ್ಮ್ ವರ್ಕ್ ಆಗ್ತಿದೆ ಆ ಕಡೆ ನೋಡ್ಕೊಂಬರೋಣ ಬನ್ನಿ. ಮತ್ತು ಇಲ್ಲಿಂದ ಟ್ರೈನ್ಸು ಯಾಕೆ ನಿಲ್ಲಿಸಲ್ಲ ಅಂಥೇಳಿ ಕೆಲವೊಂದು ಸರಿ ವಿಚಾರಿಸಿದಾಗ ಲೋ ಆಕ್ಯುಪೆನ್ಸಿ ಇದೆ, ಪ್ಲ್ಯಾಟ್ಫಾರಮ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಪ್ಲ್ಯಾಟ್ಫಾರಮ್ ಸಮಸ್ಯೆ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದನ್ನು ಅಭಿವೃದ್ಧಿ ಮಾಡ್ಬೋದಲ್ಲ. ಈ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಆದಾಗಿಂದ 90-91ರಿಂದ ಇದೇ ಥರ ಇದೆ ಪ್ಲ್ಯಾಟ್ಫಾರ್ಮು. ಚೇಂಜ್ ಮಾಡ್ಬೋದಾಗಿತ್ತಲ್ಲ. ಎಂತೆಂಥ ಚಿಕ್ಕ ಹಳ್ಳಿನ ಸಮೇತ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ ರೈಲ್ವೆ ಸ್ಟೇಷನ್ನು. ರೀಸೆಂಟ್ ಟೈಮ್ಸಲ್ಲಿ ನಾನು ನೋಡ್ಕೊಂಬಂದಿರೋದು ಚಿಕ್ಕ ಹಳ್ಳಿ, ಜಸ್ಟ್ ಒಂದು 200-300 ಮನೆ ಇರೋ ಹಳ್ಳಿನ ಸಮೇತ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ನ. ಇದು ಚಿತ್ರದುರ್ಗ ಡಿಸ್ಟಿಕಲ್ಲಿ ದೊಡ್ಡ ತಾಲೂಕು, ಆದರೆ ಇದನ್ನು ಡೆವಲಪ್ಮೆಂಟೇ ಮಾಡಿಲ್ಲ. ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ದಯವಿಟ್ಟು ಟ್ರೈನು ಸ್ಟಾಪ್ ಮಾಡಿಸಿ. ಅದು ಯಾಕೆ ಆಕ್ಯುಪೆನ್ಸಿ ಬರೋಲ್ಲ ಅಂತ ನೋಡೋಣ. ಒಂದೇ ದಿವ್ಸಕ್ಕೆ ಬರ್ಬೇಕಂದ್ರೆ ಯಾವುದು ಬರೋಲ್ಲ ಸ್ವಾಮಿ. ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. 1 ತಿಂಗಳು 2 ತಿಂಗಳು ವೆಯ್ಟ್ ಮಾಡಿದ್ರೆ ಆಕ್ಯುಪೆನ್ಸಿ ಸಿಗುತ್ತೆ ನಿಮಗೆ. ಜನಗಳಿಗೆ ಗೊತ್ತಾಗಬೇಕು ಇಲ್ಲಿ ಟ್ರೈನ್ ಸ್ಟಾಪ್ ಕೊಟ್ಟಿದ್ದಾರೆ ಅಂತ ಹೇಳಿ. ಜನಗಳಿಗೆ ಗೊತ್ತಾದಾಗ ಜನಗಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಒಂದು ತಿಂಗಳು ಟೆಂಪ್ರವರಿ ಇದರಲ್ಲಿ ನಿಲ್ಲಿಸ್ಬಿಟ್ಟು ಲೋ ಆಕ್ಯುಪೆನ್ಸಿ ಅಂತ ಹೇಳ್ಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ? 2-3 ಮಂತ್ಸ್ ವೆಯ್ಟ್ ಮಾಡಬೇಕು. 2-3 ತಿಂಗಳು ವೆಯ್ಟ್ ಮಾಡಿದಾಗ ಗೊತ್ತಾಗುತ್ತೆ ಆಕ್ಯುಪೆನ್ಸಿ ಆಗುತ್ತೆ ಇಲ್ಲ ಅಂತ. ಇನ್ನೊಂದು ಪ್ಲ್ಯಾಟ್ಫಾರಮು ಇಷ್ಟೊತ್ತಿಗೆ ರೀಡೆವಲಪ್ಮೆಂಟ್ ಮಾಡಿದ್ದಿದ್ರೆ ಆಗಿಬಿಡೋದು. ಬನ್ನಿ, ಹೊಸದಾಗಿ ಕಟ್ತಿರೋ ಪ್ಲ್ಯಾಟ್ಫಾರಮ್ ಕಡೆ ಹೋಗ್ತಿದ್ದೀನಿ. ಸ್ವಲ್ಪ ಮುಂದಕ್ಕೆ ಹೋಗೋಣ, ಮಾತಾಡೋಣ. ಇದು ನೋಡಿದ ತಕ್ಷಣ ನಾನು ಪ್ಲ್ಯಾಟ್ಫಾರಮ್ ಅಂದ್ಕೊಂಡೆ, ಬಟ್ ಇದು ಪ್ಲ್ಯಾಟ್ಫಾರಮ್ ಅಲ್ಲ. ಇಲ್ಲಿ ಬಂದು ವಿಚಾರಿಸಿದಾಗ ಇದು ಗೊತ್ತಾಗಿದ್ದು ಪ್ಲ್ಯಾಟ್ಫಾರಮ್ ಅಲ್ಲ, ಮೈನಿಂಗ್ದು ಲೋಡು ಅನ್ಲೋಡಿಂಗು ಪಾಯಿಂಟ್ ಅಂತ ಹೇಳ್ಬಿಟ್ಟು. ಯಾಕಂದರೆ ನಂಗೆ ಡೌಟ್ ಬಂದು ವೀಡಿಯೋ ಮಾಡ್ತಿದ್ದೆ, ಡೌಟ್ ಬಂತು. ಯಾಕಂದರೆ ಚಿಕ್ಕದಾಗಿದೆ ಇದು ಪ್ಲ್ಯಾಟ್ಫಾರ್ಮು. 22-23 ಕೋಚಸ್ ನಿಲ್ಲೋ ಥರ ಪ್ಲ್ಯಾಟ್ಫಾರಮ್ ಇಲ್ಲ, ಇದು ಚಿಕ್ಕದಾಗಿ ಮಾಡಿದ್ದಾರೆ. ಡೌಟ್ ಬಂತು ನನಗೆ. ಡೌಟ್ ಬಂದಾಗ ಇಲ್ಲಿ ಕೆಲವರು ಡಿಪಾರ್ಟ್ಮೆಂಟವ್ರು ಇದ್ದರು, ರೈಲ್ವೆ ಡಿಪಾರ್ಟ್ಮೆಂಟವರು. ಅವ್ರನ್ನ ವಿಚಾರಿಸಿದಾಗ ಇದು ಮೈನಿಂಗ್ದು ಲೋಡ್ ಆ್ಯಂಡ್ ಅನ್ಲೋಡಿಂಗ್ದು ಪಿಕಪ್ ಪಾಯಿಂಟ್ ಅಂತ ಹೇಳ್ಬಿಟ್ಟು, ಇದು ಪ್ಲ್ಯಾಟ್ಫಾರಮ್ ಅಲ್ಲ. ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲ್ಲ, ಅಭಿವೃದ್ಧಿ ಆಗಲ್ಲ. ನಮ್ಮ SWR ಮೈಸೂರು ಡಿವಿಷನ್ ಅವರು ತಲೆ ಕೆಡಿಸ್ಕೊಳಲ್ಲ. ಚಿತ್ರದುರ್ಗದಲ್ಲಿ ಅತಿ ದೊಡ್ಡ ತಾಲೂಕು ನಮ್ಮ ಚಳ್ಳಕೆರೆ, ಬಟ್ ರೈಲ್ವೆ ಸ್ಟೇಷನ್ ಮಾತ್ರ ಡೆವಲಪ್ಮೆಂಟ್ ಇಲ್ಲ.
ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.